ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ಜನವರಿ ತಿಂಗಳ ಕನ್ಯಾ ರಾಶಿ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಕನ್ಯಾ ರಾಶಿ ಸಂಜಾತರಲ್ಲಿ ಉತ್ತರ ಫಲ್ಗುಣಿ ಹಾಗೂ ಚಿತ್ತ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿವೆ. ಹಸ್ತ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ಈ ತಿಂಗಳು ನಿಮಗೆ 7ನೇ ಮನೆಯ ಶನಿ ಸಂಚಾರವಿದ್ದು 6ನೇ ಮನೆಯಲ್ಲಿನ ರಾಹು ಸಂಚಾರ, 12ನೇ ಮನೆಯಲ್ಲಿ ಕೇತುವಿನ ಸಂಚಾರ ಮತ್ತು ಕರ್ಮಸ್ಥಾನದಲ್ಲಿ ಗುರುವಿನ ಸಂಚಾರವಿದೆ. ತಿಂಗಳ ಮೊದಲಾರ್ಧ ಆದಿತ್ಯನು ನಿಮ್ಮ 4ನೇ ಮನೆಯಲ್ಲಿದ್ದು ಜನವರಿ 15ನೇ ತಾರೀಕಿನಿಂದ ಆದಿತ್ಯನು ಪಂಚಮ ಸ್ಥಾನದಲ್ಲಿ ಸಂಚರಿಸುತ್ತಾನೆ. ಒಟ್ಟಾರೆ ಗ್ರಹಗತಿಗಳನ್ನು ನೋಡಿ ಹೇಳುವುದಾದಲ್ಲಿ ಕನ್ಯಾ ರಾಶಿ ಸಂಜಾತರಿಗೆ ಜನವರಿ ತಿಂಗಳು ಎಲ್ಲ ಕೆಲಸಗಳಲ್ಲೂ ನಿಧಾನವಾದಂತಹ ಪ್ರತಿಕ್ರಿಯೆ, ಆಮೇಲೆ ನೀವು ಅಂದುಕೊಂಡಂತೆ, ಊಹಿಸಿದಂತೆ ಅಥವಾ ನಿರೀಕ್ಷಿಸಿದಂತೆ ಶ್ರಮಕ್ಕೆ ಸೂಕ್ತ ಪ್ರತಿಫಲ ಸಿಗಲಾರದು. ಪ್ರತಿಯೊಂದು ವಿಚಾರದಲ್ಲೂ ಈ ಒಂದು ನಿಧಾನ ಪ್ರವೃತ್ತಿಯನ್ನು ನೀವು ಗಮನಿಸಬಹುದು. ಹಾಗೆಯೇ ನಿಮಗೆ ಆಗಬೇಕಾದಂತಹ ಕೆಲಸಗಳೇನಿದೆ ಅದು ಮುಂದೂಡಲ್ಪಡುತ್ತಾ ಹೋಗುತ್ತದೆ. ಉದಾಹರಣೆಗೆ 5ನೇ ತಾರೀಕು ಯಾವುದೋ ಒಂದು ಮುಖ್ಯವಾದ ಕೆಲಸ ಆಗಿಯೇ ತೀರುತ್ತದೆ ಎಂದು ಅಂದುಕೊಂಡಿದ್ದಲ್ಲಿ ಅದು 10ನೇ ತಾರೀಕಿಗೆ, ನಂತರ 15ನೇ ತಾರೀಕಿಗೆ, ಹೀಗೆ ನಿಮಗೆ ಒಳ್ಳೆಯದಾಗುವುದು ಮುಂದೂಡುತ್ತಾ ಹೋಗುತ್ತದೆ. ನೀವು ಮಾಡಬೇಕೆಂದು ಪ್ರಯತ್ನ ಪಡುತ್ತಿರುವಂತಹ ಕೆಲಸಗಳು ನಿಧಾನ ಪ್ರವೃತ್ತಿಯಲ್ಲಿ ಸಾಗುತ್ತದೆ. ಪಾಲುದಾರಿಕೆಯ ವ್ಯವಹಾರಗಳಲ್ಲಿರುವವರು ವಿಶೇಷ ಜಾಗ್ರತೆ ವಹಿಸಬೇಕು. ಲೆಕ್ಕ ಪತ್ರಗಳು, ದಾಖಲೆಗಳು ಎಲ್ಲವನ್ನು ಜೋಪಾನ ಮಾಡಿಟ್ಟುಕೊಳ್ಳಿ. ಹಾಗೆಯೇ ವಾಹನ ಚಾಲನೆ ಮತ್ತು ಪ್ರಯಾಣದಲ್ಲಿ ಜಾಗ್ರತೆ ಇರಲಿ. ವಾಹನ ಚಾಲನೆ ಮತ್ತು ಪ್ರಯಾಣದಲ್ಲಿ ನೀವು ಜಾಗ್ರತೆ ವಹಿಸಬೇಕು. ಹಾಗೆಯೇ ಅನಿರೀಕ್ಷಿತ ವೆಚ್ಚಗಳು ಈ ತಿಂಗಳು ನೀವು ನೋಡಲಿದ್ದೀರಿ. ಮನೆಯ ಗೃಹೋಪಕರಣಗಳ ದುರಸ್ತಿ, ವಾಹನಗಳ ದುರಸ್ತಿ ಅಥವಾ ರಿಪೇರಿ, ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಅನೂಹ್ಯವಾಗಿ ನೀವು ಅಂದುಕೊಂಡಿರದಂತಹ ಖರ್ಚುಗಳು ಬಹಳ ಹೆಚ್ಚಾಗಿ ಈ ತಿಂಗಳಲ್ಲಿ ನೀವು ಮಾಡಬೇಕಾದೀತು. ಕನ್ಯಾ ರಾಶಿ ಸಂಜಾತರಿಗೆ ಈ ತಿಂಗಳು ಮತ್ತೊಂದು ಹಿನ್ನಡೆಯಾಗುವಂತಹ ಅಂಶವೇನೆಂದರೆ ಅದು ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಈ ತಿಂಗಳಲ್ಲಿ ನಿಮ್ಮ ನಿರ್ಧಾರಗಳು ಆತುರಾವೇಶದಿಂದ ಹಾಗೂ ಜನವರಿ ತಿಂಗಳಲ್ಲಿ ಕನ್ಯಾ ರಾಶಿ ಸಂಜಾತರ ಇನ್ನೊಂದು ಮುಖ್ಯ ಹಿನ್ನಡೆ ಏನೆಂದರೆ ನಿಮ್ಮ ವೈಯಕ್ತಿಕ ಜೀವನದ ಹಿನ್ನಡೆಗಳು. ಈ ತಿಂಗಳು ಯಾವ ರೀತಿಯಾಗಿ ನಿಮ್ಮನ್ನು ಅಶಾಂತಿಯತ್ತ ದೂಡಬಹುದೆಂದರೆ ಅದು ವೈಯಕ್ತಿಕ ಜೀವನದ ಹಿನ್ನಡೆಯಿಂದ ಮಾತ್ರ. ಯಾವಾಗ ನಿಮಗೆ ನೀವು ಅಂದುಕೊಂಡಂತೆ ವೈಯಕ್ತಿಕ ಜೀವನದಲ್ಲಿ ಆಗುವುದಿಲ್ಲವೋ ಅದರ ನಿರಾಶೆ ಏನಿದೆ ಅದು ನಿಮ್ಮಲ್ಲಿ ಇರುವಂತಹ ಒಂದು ಹೋರಾಟದ ಸ್ವಭಾವವನ್ನು ಕುಂಠಿತಗೊಳಿಸುವಂಥದ್ದಾಗಿರುತ್ತದೆ. ಏಕೆಂದರೆ 7ನೇ ಮನೆಯ ಶನಿ, 12ನೇ ಮನೆಯ ಕೇತು, 4 ಮತ್ತು 5ರ ಆದಿತ್ಯನ ಸಂಚಾರದಿಂದಾಗಿ ನೀವು ನಿಮ್ಮ ಒಂದು ಆ ಉತ್ಸಾಹವನ್ನು, ಹೋರಾಟದ ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳಲಿದ್ದೀರಿ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೀವು ಕುಗ್ಗಿಸಿಕೊಳ್ಳಬೇಡಿ. ಆತ್ಮಕಾರಕನಾದಂತಹ ಆದಿತ್ಯನ ಒಂದು ಶುಭ ಕೃಪೆ ಸಿಗಲು ಪ್ರತಿನಿತ್ಯ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ. ಉದ್ಯೋಗಿಗಳಿಗೆ ಸಹೋದ್ಯೋಗಿ ಹಾಗೂ ಮೇಲಧಿಕಾರಿಗಳಿಂದ ಅಸಹಕಾರವಿರುತ್ತದೆ ಹಾಗೂ ಕಾನೂನಾತ್ಮಕ ಹೋರಾಟಗಳಲ್ಲಿ ಹಿನ್ನಡೆಯಾಗುವ ಸಾಧ್ಯತೆ ಹೆಚ್ಚಿದೆ. ಆದರೂ ಕೆಲವೊಂದು ಅತಿ ಮುಖ್ಯ ಸನ್ನಿವೇಶಗಳಲ್ಲಿ ನಿಮ್ಮ ಆತ್ಮೀಯ ಸ್ನೇಹಿತರು ನಿಮ್ಮ ಕೈ ಹಿಡಿದು ಆ ಒಂದು ಸಂಕಷ್ಟದಿಂದ ನಿಮ್ಮನ್ನು ಮೇಲೆತ್ತಲಿದ್ದಾರೆ. ಆ ನಂಬಿಕೆ ನಿಮಗಿರಲಿ ಹಾಗೂ ನಿಮ್ಮ ಹೋರಾಟ ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳದೆ, ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ನೀವು ಮುಂದೆ ಸಾಗುತ್ತಾ ಹೋಗಬೇಕು. ಕನ್ಯಾ ರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ತೀವ್ರ ಸಮಸ್ಯೆಗಳು ಬಾಧಿಸುತ್ತಿದ್ದಲ್ಲಿ
ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ ಹಾಗೂ ಗಣೇಶ ಸ್ತುತಿಯನ್ನು, ನಾರದಕೃತ ಗಣೇಶ ಸ್ತುತಿಯನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಆಲಿಸಿ ಅಥವಾ ಪಠಿಸಿ. ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲಿ, ಭಗವಂತನ ಸತ್ಕೃಪೆ ನಿಮಗೆ ಒದಗಿ ಬರಲಿ ಎಂದು ಕೇಳಿಕೊಳ್ಳುತ್ತಾ ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.